ಮಕ್ಕಳು ಓದುವ ಪಾಠಗಳು ಎಡಾನ ಬಲಾನ. ಶಾಲಾ ಪಠ್ಯದಲ್ಲೂ ಸೈದ್ಧಾಂತಿಕ ಸಂಘರ್ಷ ಶುರುವಾಗಿದೆ. ಮಸೀದಿ ಮಂದಿರ ಗಲಾಟೆಯ ಮಧ್ಯ ಪಠ್ಯ ಸಮರ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಪಕ್ಷಗಳ ಪಠ್ಯದ ಪಾಲಿಟಿಕ್ಸ್ ಶುರುವಾಗಿದೆ. ಮಕ್ಕಳ ಭವಿಷ್ಯಕ್ಕೂ ಕೇಸರಿ ಹಸಿರು ಕಾರ್ಮೋಡ. ಮಕ್ಕಳು ಓದುವ ಪಾಠಗಳು ಎಡಾನ ಬಲಾನ. ಶಿಕ್ಷಣದ ವ್ಯವಸ್ಥೆಯಲ್ಲಿ ಏನು ಪಾಠ ಓದಬೇಕು ಏನು ಪಾಠ ಓದಬಾರದು ಅಂತೇಳಿ ನಿರ್ಧರಿಸೋರು ಶಿಕ್ಷಣ ತಜ್ಞರು. ಶಿಕ್ಷಣ ತಜ್ಞರು ಅಳವಡಿಸುವಂತ ಪಾಠ ಕೇಳಿಕೊಂಡು ಬೆಳೆದಿರುವಂತಹ ಮಕ್ಕಳು ಮುಂದೆ ಸಮಾಜಕ್ಕೊಬ್ಬ ಒಳ್ಳೆಯ ಪ್ರಜೆಯಾಗುತ್ತಾರೆ. ಪ್ರಜೆಯಾಗುವಂತ ನಿಟ್ಟಿನಲ್ಲಿಯೇ ನಮ್ಮ ಪಾಠಗಳಿರಬೇಕು ಅನ್ನುವಂತ ಮಾತಿದೆ. ಅದೇ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಪಠ್ಯ ಪರಿಷ್ಕರಣೆ, ಪಠ್ಯದಲ್ಲಿ ಹೊಸ ಹೊಸ ಅಧ್ಯಾಯಗಳನ್ನ ಸೇರಿಸುವಂತ ಕೆಲಸಗಳು ನಡೀತಾ ಇದೆ. ಆದ್ರೆ ಈಗ ಎದ್ದಿರುವಂತಹ ವಿವಾದ ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದು ಕಡೆಗೆ ಪಠ್ಯದಲ್ಲೂ ಕೂಡ ಎಡಪಂಥೀಯ ಬಲಪಂಥೀಯ ಅನ್ನುವಂತಹ ಮಾತುಗಳು ಶುರುವಾಗಿದೆ. ಹೀಗಾಗಿ ಪಠ್ಯದಲ್ಲೂ ಕೇಸರೀಕರಣ ಹಸಿರೀಕರಣ ಶುರುವಾಯ್ತಾ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಶಾಲಾ ಪಠ್ಯದಲ್ಲಿ ಸೈದ್ಧಾಂತಿಕ ಬಡಿದಾಟ ಎಷ್ಟು ಸರಿ? ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ಮಕ್ಕಳು ಓದಬೇಕಾಗಿರುವಂತ ಪಾಠ ಉತ್ತಮ ಪ್ರಜೆಯಾಗುವಂತಹ ನಿಟ್ಟಿನಲ್ಲಿ, ಜೊತೆಗೆ ಮಗುವಿನ ವಿವೇಕ ಜಾಸ್ತಿ ಆಗುವಂತ ನಿಟ್ಟಿನಲ್ಲಿ ಇರಬೇಕು ಅಂತೇಳಿ ಶಿಕ್ಷಣ ತಜ್ಞರು ಹೇಳ್ತಾರೆ. ಇದು ಇರಬೇಕಾಗಿರುವಂತಹ ಅಂಶ. ಆದ್ರೆ ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಷ್ಟರ ಮಟ್ಟಿಗೆ ಮಕ್ಕಳ ಪಠ್ಯ ಬಂದು ನಿಂತಿದೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸದ್ಯಕ್ಕೆ ಪರಿಷ್ಕರಣೆಯಾಗಿರುವಂತಹ ಪಠ್ಯದಲ್ಲಿ ಕೇಸರೀಕರಣ ಮಾಡಲಾಗ್ತಾ ಇದೆ ಎನ್ನುವಂತ ಬಹುದೊಡ್ಡ ಆರೋಪ ಕೇಳಿ ಬಂದಿದೆ. ಶಾಲಾ ಪಠ್ಯ ಪುಸ್ತಕದ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಹಾಗೆಯೇ ಕೇಸರಿಯ ಯುದ್ಧ ಮುಗಿಲು ಮುಟ್ತಾ ಇದೆ. ಮಕ್ಕಳು ಓದುವಂತ ಪಠ್ಯದಲ್ಲಿ ರಾಜಕೀಯವನ್ನ ಬೆರೆಸಲಾಗ್ತಾ ಇದೆ. ರಾಜಕೀಯದ ಮೇಲಾಟ ಜೋರಾಗ್ತಾ ಇದೆ. ಪಠ್ಯ ಪುಸ್ತಕಗಳಲ್ಲಿ ಕೇಸರಿ ಪಾಠ ಸೇರ್ಪಡೆ ಮಾಡಲಾಗಿದೆ ಎನ್ನುವಂತ ಆರೋಪ ಇದೆ. ಅದಕ್ಕೆ ಸಮಜಾಯಿಷಿ ಅನ್ನುವಂತ ರೀತಿಯಲ್ಲಿ ಯಾವುದೂ ಕೇಸರೀಕರಣ ಇಲ್ಲ. ಮಕ್ಕಳು ಓದಬೇಕಾಗಿರೋದು ಇದನ್ನೇ. ಆದ್ರೆ ಇದನ್ನ ಮುಚ್ಚಿಟ್ಟು ಬೇರೆ ಬೇರೆ ವಿಚಾರಗಳನ್ನ ತಂದು ಪಠ್ಯದಲ್ಲಿ ಸೇರಿಸಲಾಯಿತು ಅಂತ ಹೇಳಿ ಪಠ್ಯ ಪರಿಷ್ಕರಣಾ ಸಮಿತಿಯ ಸದಸ್ಯರು ಹೇಳ್ತಾ ಇದ್ದಾರೆ. ಸ್ವತಃ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲದೆ ಮಾತನಾಡೋದು, ಬೇಕು ಅಂತಲೇ ಆರೋಪಿಸೋದು, ಇಲ್ಲದೆ ಇರೋದನ್ನ ಇದೆ ಅಂತ ಹೇಳಿ ವಾದಿಸೋದು, ಪದೇ ಪದೇ ಸುಳ್ಳನ್ನ 10 ಬಾರಿ ಹೇಳಿ ಅದನ್ನ ಸತ್ಯ ಮಾಡೋದಕ್ಕೆ ಹೊರಟಿದೆ ಕಾಂಗ್ರೆಸ್ ಅಂತ ಹೇಳಿ. ಹೀಗಾಗಿ ಪಠ್ಯದಲ್ಲಿ ಕೇಸರೀಕರಣ ಅನ್ನುವಂತ ಆರೋಪ ಶುದ್ಧ ಸುಳ್ಳು. ನಾವು ಪಠ್ಯದಲ್ಲಿ ಸೇರಿಸಿರೋದು ಮಕ್ಕಳಿಗೆ ಬೇಕಾದಂತ ಪಾಠವೇ ವಿನಃ ಕೇಸರೀಕರಣ ಅಲ್ಲ ಅಂತ ಹೇಳಿ ಸಚಿವರು ಹೇಳ್ತಾ ಇದ್ದಾರೆ. ಶಾಲಾ ಪಠ್ಯ ಪುಸ್ತಕ ಪರಿಷ್ಕರಣೆಗೆ ವಿರೋಧದ ನಡುವೆಯೇ ಸರ್ಕಾರದ ಕಡೆಯಿಂದ ಕೇಳಿ ಬರ್ತಾ ಇರುವಂತ ಸ್ಪಷ್ಟನೆ, ಏನನ್ನ ಓದಬೇಕಿತ್ತು, ಯಾವುದನ್ನ ಮಕ್ಕಳು ಕಲಿಬೇಕಿತ್ತು, ಯಾವುದನ್ನ ಮಕ್ಕಳು ಕಿವಿಗೊಟ್ಟು ಕೇಳಿಸಿಕೊಳ್ಳಬೇಕಿತ್ತು, ಅದನ್ನ ಇಷ್ಟು ವರ್ಷಗಳ ಕಾಲ ಮುಚ್ಚಿಡಲಾಗಿತ್ತು. ಇಷ್ಟು ವರ್ಷಗಳ ಕಾಲ ಮುಚ್ಚಿಟ್ಟು ಬೇರೆಯದ್ದೇ ಪಠ್ಯವನ್ನ ಸೇರಿಸಿ ಮಕ್ಕಳಿಗೆ ಹೇಳಲಾಗ್ತಾ ಇತ್ತು ಅನ್ನುವಂಥದ್ದನ್ನ ಬಿಜೆಪಿ ಹೇಳ್ತಾ ಇದೆ. ಹಾಗಿದ್ರೆ ಪಠ್ಯ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ನಡುವೆ ನಡೀತಾ ಇರುವಂತಹ ಜಟಾಪಟಿ ಎಂಥದ್ದು ತೋರಿಸ್ತೀವಿ ನೋಡಿ. ಎತ್ತವ್ರಿಗೆ ಎಗ್ಗಡ ಮುದ್ದು ಅಂತ ಅವ್ರಿಗೆ RSS ಅಲ್ವಾ? ಗೋಡ್ಸೆ ನಾಳೆ ಗೋಡ್ಸೆದು ಹಾಕ್ಬೇಕು ಅಂದ್ರೆ ಇವರು RSS ಸಂಸ್ಥಾಪಕರಲ್ವಾ? ಸೂಲಿ ಬಲಿ ಯಾಕಪ್ಪ ಇರಬೇಕು? ಕುವೆಂಪು ಅವಮಾನ ಮಾಡಿದವರು ಯಾರು? ಹಿಂದಿನ ಸಮಿತಿ ತೆಗಿತು. ಯಾಕೆ ತೆಗಿತು ಎಕ್ಸ್ಪ್ಲನೇಷನ್ ಇಲ್ಲ. ಮತ್ತು ನಾರಾಯಣ್ ಗುರು ಅವ್ರ ಮೇಲೆ ಅದೇ ಇತಿಹಾಸದಲ್ಲಿ 6ನೇ ಕ್ಲಾಸಲ್ಲಿ ಇದೆ. ಅದನ್ನು ನಾವೇನು ತೆಗೆದಿಲ್ಲ. 1 ಪೇಜ್ ಇದ್ದಂಥ ಟಿಪ್ಪು ಸುಲ್ತಾನ್ 6 ಪೇಜ್ ಆಯಿತು. ಈ ದೇಶದಲ್ಲಿ ರಾಮ ಆದರ್ಶ ಆಗಬೇಕು, ರಾವಣ ಆದರ್ಶ ಆಗಬೇಕು. ಕರುನಾಡು ಅಕ್ಷರಶಃ ಕೊತನೆ ಕುದಿಯುತ್ತಿದೆ. ಧರ್ಮ ಸಂಘರ್ಷದ ಬೆಂಕಿಯಲ್ಲಿ ಬಿದ್ದು ಬೇಯುತ್ತಿದೆ. ದಿನಕ್ಕೊಂದು ಧರ್ಮದಂಗಲ್, ದಿನಕ್ಕೊಂದು ಕಾಂಟ್ರವರ್ಸಿ ಕರ್ನಾಟಕದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಸ್ಥಿತಿ ನಿರ್ಮಿಸಿದೆ.
ಒಂದೆಡೆ ಮಸೀದಿ ಮತ್ತು ಮಂದಿರ ಗಲಾಟೆ ತಾರಕಕ್ಕೇರಿದೆ. ಬೀದಿಗಿಳಿದು ಪ್ರತಿಭಟನೆಗಳು ಶುರುವಾಗಿವೆ. ಕೋರ್ಟ್ನಲ್ಲಿ ಕಾನೂನು ಸಮರ ನಡೆಯುತ್ತಿವೆ. ಆದರೆ ಈಗ ರಾಜ್ಯದಲ್ಲಿ ಮತ್ತೊಂದು ಯುದ್ಧ ಆರಂಭವಾಗಿದೆ. ಶಾಲಾ ಮಕ್ಕಳಿಗೆ ಹೇಳುವ ಪಾಠದ ವಿಚಾರಕ್ಕೆ ಸೈದ್ಧಾಂತಿಕ ಸಂಘರ್ಷವೇ ನಡೆಯುತ್ತಿದೆ. ಶಾಲಾ ಪಠ್ಯಪುಸ್ತಕಗಳಲ್ಲಿ ಎಡಬಲ ಸಂಘರ್ಷ. ಮುಗಿಲು ಮುಟ್ಟಿದ ಕಾಂಗ್ರೆಸ್ ಕೇಸರಿ ಯುದ್ಧ. ಎಸ್, ಶಾಲೆಯ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು, ಏನನ್ನ ಹೇಳ್ಕೊಡ್ಬಾರ್ದು, ಪಠ್ಯ ಪುಸ್ತಕಗಳಲ್ಲಿ ಯಾವ ವಿಚಾರ ಇರಬೇಕು, ಯಾವ ವಿಚಾರ ಇರಬಾರ್ದು ಅನ್ನೋದು ಪ್ರತಿ ಬಾರಿಯೂ ನಡೆಯೋ ಸಾಮಾನ್ಯ ಚರ್ಚೆ. ಆದ್ರೆ ಈ ಬಾರಿಯ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ವಿವಾದಗಳನ್ನೆಲ್ಲ ಮೈ ಮೇಲೆ ಹೊತ್ತು ಕೂತಿದೆ. ಧರ್ಮದ ಕನ್ನಡಕದಲ್ಲಿ ಪಠ್ಯವನ್ನ ನೋಡೋ ಸ್ಥಿತಿ ಬಂದಿದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪರ ವಿರೋಧದ ಚರ್ಚೆ ಈಗ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಪಠ್ಯ ಪುಸ್ತಕಗಳಲ್ಲಿ ಕೇಸರಿ ಪಾಠಗಳ ಸೇರ್ಪಡೆ. ಪಠ್ಯ ಪುಸ್ತಕ ಪರಿಷ್ಕರಣೆಗೆ ತೀವ್ರಗೊಂಡ ವಿರೋಧ. ಪ್ರಾಥಮಿಕ ಶಾಲೆ, ಹೈಸ್ಕೂಲ್, ಪಿಯು ವಿದ್ಯಾರ್ಥಿಗಳ ಪಠ್ಯ ಪುಸ್ತಕ ಪರಿಷ್ಕರಣೆ ಈಗ ವಿವಾದದ ಬೆಂಕಿ ಹೊತ್ತಿಕೊಳ್ಳುವಂತೆ ಮಾಡಿದೆ. ಸರ್ಕಾರ ಈ ಸಾಲಿನಿಂದಲೇ ಬಹಳಷ್ಟು ಹೊಸ ವ್ಯಕ್ತಿಗಳ ವಿಷಯಗಳನ್ನ ಸೇರಿಸಲು ಹೊರಟಿರೋ ಜೊತೆಗೆ ಹಿಂದಿದ್ದ ಕೆಲವು ವಿಷಯಗಳನ್ನ ನೇರ ಕೈಬಿಟ್ಟಿದೆ. ಇದಕ್ಕೆ ಜಾತಿ, ಧರ್ಮ, ಕೋಮಿನ ಬಣ್ಣ ಅಂಟಿಕೊಂಡು ದೊಡ್ಡ ರಾದ್ಧಾಂತ ಸೃಷ್ಟಿಯಾಗಿದೆ. ಹಾಗಾದ್ರೆ ಯಾವ್ಯಾವ ವಿಚಾರಕ್ಕೆ ಪಠ್ಯ ಸಂಘರ್ಷ ನಡೆಯುತ್ತಿದೆ ಅನ್ನೋದನ್ನ ಒಂದೊಂದಾಗೆ ತೋರಿಸ್ತೀವಿ ನೋಡಿ. ವಿವಾದದ ಬೆಂಕಿ ನಂಬರ್ 1, ಟಿಪ್ಪು ಸುಲ್ತಾನ್ ಪಠ್ಯಕ್ಕೆ ಕತ್ತರಿ. ಇಡೀ ವಿವಾದದ ಕಿಡಿ ಹೊತ್ತಿದ್ದೆ ಟಿಪ್ಪು ಸುಲ್ತಾನ್ ಪಠ್ಯಕ್ಕೆ ಕತ್ತರಿ ವಿಚಾರದಲ್ಲಿ. 6ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಟಿಪ್ಪು ಸುಲ್ತಾನ್ಗೆ ಇದ್ದ ಮೈಸೂರು ಹುಲಿ ಬಿರುದನ್ನ ತೆಗೆದುಹಾಕಿದ್ದಾರೆ. ಇತಿಹಾಸ ತಿರುಚಿದ್ದಾರೆ. ಇದು ಕೇಸರೀಕರಣ ಅಂತಲೇ ಸಂಘರ್ಷ ಶುರುವಾಗಿತ್ತು. ಇದೀಗ ಟಿಪ್ಪು ಪಠ್ಯಕ್ಕೆ ಕತ್ತರಿ ಹಾಕಿರೋದು ಮತ್ತೊಂದು ಸಮರಕ್ಕೆ ಕಾರಣವಾಗಿದೆ. ವಿವಾದದ ಬೆಂಕಿ ನಂಬರ್ 2, ಕುವೆಂಪು ಅವಹೇಳನ. ರಾಷ್ಟ್ರಕವಿ ಕುವೆಂಪು ಅವರನ್ನ ಅವಮಾನಿಸಲಾಗಿದೆ ಅನ್ನೋದು ಪಠ್ಯ ಪುಸ್ತಕ ಪರಿಷ್ಕರಣೆ ಸಮಿತಿ ವಿರುದ್ಧದ ಮತ್ತೊಂದು ಆರೋಪ. 4ನೇ ತರಗತಿ ಕನ್ನಡ ಪುಸ್ತಕದಲ್ಲಿ ಕುವೆಂಪುಗೆ ಅವಮಾನಿಸಿದ್ದಾರೆ ಅಂತ ಆಕ್ರೋಶ ಕೇಳಿ ಬರ್ತಿದೆ. ಹಲವರ ಬೆಂಬಲದಿಂದ ಕುವೆಂಪು ಪ್ರಖ್ಯಾತ ಕವಿಯಾದ್ರು ಅಂತ ಪಠ್ಯದಲ್ಲಿ ಬರೆದಿರೋದು ವಿವಾದಕ್ಕೆ ಕಾರಣವಾಗಿದೆ. ವಿವಾದದ ಬೆಂಕಿ ನಂಬರ್ 3, ಹೆಡ್ಗೇವಾರ್ ಪಾಠ ಸೇರ್ಪಡೆ. ಟಿಪ್ಪು ಪಠ್ಯ ಕೈಬಿಟ್ಟಿದ್ದೇ ಅಲ್ಲದೆ ಆರ್ಎಸ್ಎಸ್ ಸಂಸ್ಥಾಪಕ ಕೆಬಿ ಹೆಡ್ಗೇವಾರ್ ಭಾಷಣವನ್ನ 10ನೇ ತರಗತಿಯ ಕನ್ನಡ ಪುಸ್ತಕದಲ್ಲೇ ಸೇರ್ಪಡೆ ಮಾಡಲಾಗಿದೆ. ಇದು ಕೂಡ ಎಡಪಂಥೀಯರು ಮತ್ತು ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ವಿವಾದದ ಬೆಂಕಿ ನಂಬರ್ 4, ಭಗತ್ ಸಿಂಗ್, ನಾರಾಯಣ ಗುರು. ಹೆಡ್ಗೇವಾರ್ ಭಾಷಣ ಸೇರ್ಪಡೆ ಮಾಡಿದ್ದೇ ಅಲ್ಲದೆ ಕ್ರಾಂತಿಕಾರಿ ಭಗತ್ ಸಿಂಗ್ರ ಪಠ್ಯವನ್ನ 10ನೇ ತರಗತಿಯ ಕನ್ನಡ ಪುಸ್ತಕದಿಂದ ಸಮಾಜ ಸುಧಾರಕ ನಾರಾಯಣ ಗುರು ಅವರನ್ನ 6ನೇ ಕ್ಲಾಸ್ ಸಮಾಜ ವಿಜ್ಞಾನ ಪುಸ್ತಕದಲ್ಲಿದ್ದ ಪಠ್ಯದಿಂದ ತೆಗೆದು ಹಾಕಿದ್ದಾರೆ ಅನ್ನೋ ಆರೋಪ ರಾಷ್ಟ್ರ ಮಟ್ಟದಲ್ಲಿ ಕದನಕ್ಕೆ ಕಾರಣವಾಗಿದೆ. ವಿವಾದದ ಬೆಂಕಿ ನಂಬರ್ 5, ಸ್ವಾಮಿ ವಿವೇಕಾನಂದ ಚಿಂತನೆ ತಿರುಚಿದ ಆರೋಪ. ಸ್ವಾಮಿ ವಿವೇಕಾನಂದರ 10ನೇ ತರಗತಿ ಕನ್ನಡ ಪಠ್ಯ ಪುಸ್ತಕದಲ್ಲಿದ್ದ ಪಾಠವನ್ನ ಸಂಪೂರ್ಣವಾಗಿ ತಿರುಚಲಾಗಿದೆ. ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಪಾಠವನ್ನ ಸಂಪೂರ್ಣ ಕೈಬಿಟ್ಟು ಅದೇ ಹೆಡ್ಡಿಂಗ್ ನಲ್ಲಿ ವಿಷಯವನ್ನೇ ಬೇರೆ ಹಾಕಿದ್ದಾರೆ. ಕೆಟ್ಟ ಹೆಸರು ಬರುವಂತೆ ತಿರುಚಿದ್ದೀರಿ. ವಿವೇಕಾನಂದರಿಗೆ ಮಾಡಿದ ಅಗೌರವ ಅಂತ ಟೀಕೆ ಕೇಳಿ ಬರ್ತಿದೆ. ವಿವಾದದ ಬೆಂಕಿ ನಂಬರ್ 6, ಚಕ್ರವರ್ತಿ ಸೂಲಿಬೆಲೆ ಪಾಠ ಸೇರ್ಪಡೆ. ಇತಿಹಾಸ ಪುರುಷರ ಪಠ್ಯವನ್ನ ಕೈಬಿಟ್ಟ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಸಾಮಾಜಿಕ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಬರೆದ ಪಠ್ಯವನ್ನ ಸೇರ್ಪಡೆ ಮಾಡಿದೆ. 10ನೇ ತರಗತಿ ಕನ್ನಡ ಪುಸ್ತಕದಲ್ಲಿ ತಾಯಿ ಭಾರತೀಯ ವೀರಪುತ್ರರ ಪಾಠ ಸೇರಿಸಿದ್ದಾರೆ. ಇದು ಕೇಸರೀಕರಣ. ಸೂಲಿಬೆಲೆ ಅವರ ಪಾಠ ಅಗತ್ಯವಿತ್ತ ಅಂತ ಆಕ್ರೋಶ ಕೇಳಿ ಬರ್ತಿದೆ.
ಒಟ್ನಲ್ಲಿ ರಾಜ್ಯದಲ್ಲಿ ಹೊತ್ತಿಕೊಂಡಿರುವ ಈ ಶಿಕ್ಷಣ ಸಮರ ಹೊಸ ಸೈದ್ಧಾಂತಿಕ ಸಂಘರ್ಷಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ಈಗಾಗಲೇ ರಾಜಕೀಯ ಕಿತ್ತಾಟಕ್ಕೂ ಕಾರಣವಾಗಿದೆ. ಹೀಗಾಗಿ ಮುಂದೆ ಇದು ಯಾವ ದಾರಿ ಹಿಡಿಯುತ್ತೆ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕು. ಬ್ಯೂರೋ ರಿಪೋರ್ಟ್, TV9.